ಟೈಮಿಂಗ್ಸ್ ಒಂದು ಸ್ವಲ್ಪ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ಕೊಟ್ಟಿದ್ದಾರೆ. ಅದನ್ನು ಮಿನಿಸ್ಟರ್ ಜೊತೆ ಮಾತಾಡಿದೆ ಈಗ ಆಯಿತು ಹೇಳ್ತೀನಿ ಅಂತ ಅಂದರು. ಮತ್ತು 8ರಿಂದ 8 ಸಾಯಂಕಾಲ 8 ಗಂಟೆ ಗಂಟೆ ಸರ್ ಬೆಳಿಗ್ಗೆ 8 ಹೌದು. ಅದರಿಂದ ಒಂದೇ ಸರಿ ತಮ್ಮ ತಗೊಂಡ್ರೆ ಅದು 10 kg ಅವರೇ ಕೊಡೋದ್ರಿಂದ ಒಂದು ಸರಿ ತಮ್ಮ ತಗೊಳ್ಳಿ 2 ಸರಿ ತಮ್ಮ ತಗೊಳ್ಳೋಕ್ಕೆ ನಮ್ಗೆ ಸಮಸ್ಯೆ ಟೈಮ್ ಸಾಲಲ್ಲ, ಸರ್ವರ್ ಸಮಸ್ಯೆ ಆಗ್ತದೆ ಸರ್. ಹಂಗಾಗಿ 2 ಸರಿ ತಗೊಳ್ಬೋದು. ಲಾಸ್ಟ್ ಮಂತ್ ಒಂದೇ ಸರಿ ತಗೊಂಡ್ರು ಸರ್ವರ್ ಸಮಸ್ಯೆನೇ ಆಗಲಿಲ್ಲ. ಟ್ರಾನ್ಸಾಕ್ಷನ್ ಡಬಲ್ ಆಗ್ಬಿಡ್ತದಲ್ಲ. ಅದು ಅಕ್ಕಿ ಒಂದನೇ ನೀವು ಕೇಂದ್ರದ್ದೇ ರಾಜ್ಯದೇನು ಕೊಟ್ಟಿಲ್ಲ. ಸರ್ ಲೆಕ್ಕ ಇರ್ಬೋದು. ಅದು ನಾನು ಮಾತಾಡಿದೆ, ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ಗೊತ್ತಿಲ್ಲ. ಅದಕ್ಕೆ ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಒಂದು 3-4 ಸಬ್ಜೆಕ್ಟ್ ಇದ್ದು ನಮ್ಮದೊಂದು ಕಮಿಷನ್ನು ಲೇಟ್ ಆಗಿದೆ, 3-4 ತಿಂಗಳಾಗಿದೆ. ಆ ಕಮಿಷನ್ ಯಾಕೆ ಅಂದರೆ ಅವರು ನಾವೊಂದು ಮನವಿ ಕೊಟ್ಟಿದ್ವಿ, ಸುಮಾರು 2 ವರ್ಷದ ಮನವಿ ಅದು. K2 ಇಂದ ನಮಗೆ ನೇರವಾಗಿ ಕಮಿಷನ್ ಆಗ್ತದೆ. ಬಟ್ ಇಲ್ಲಿಂದ ಏನಾಗ್ತದೆ ಅಂತಂದರೆ DD-ಗಳಿಗೆ ಹೋಗ್ತದೆ. DD-ಗಳು ಅವರಿಗೆ ಲೆಟರ್ ಬರೀತಾರೆ, ಯಾರಿಗೆ ತಾಲೂಕು ಅಧಿಕಾರಿಗಳಿಗೆ. ಅವರು ಗೋಡನ್ ಮ್ಯಾನೇಜರ್ಗೆ ಲೆಟರ್ ಹಾಕ್ತಾರೆ. ಅವ್ರು ಯಾವುದೋ ದುಡ್ಡು ಆಸೆಗೆ ಬಂದ್ರಿ ಸೈನ್ ಮಾಡಿ ಅಂತಾರೆ. ನಮ್ಮವರು 60-70 ಕಿಲೋಮೀಟ್ರಿಂದ ತಾಲೂಕು ಲೆವೆಲ್ಗೆ ಬಂದು ಸೈನ್ ಮಾಡಬೇಕು. ಅದು ಬೇಕಾಗಿಲ್ಲ. ನೀವು ಏನಾದ್ರು ಇನ್ಸ್ಪೆಕ್ಷನ್ ಮಾಡಿ K2 ಇಂದ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದೆ ಮೇಡಮ್ನವರು. ಮತ್ತು ಮಿನಿಸ್ಟ್ರು ಆದೇಶ ಆಗಿದೆ. ಅದರಿಂದ ಅದೊಂದು K2 ಇಂದ ಅರ್ಜೆಂಟ್ ಕೊಡಿಸುವಂಥ ಕೆಲಸ. ಅದೊಂದು ಈ 3 ಪಾಯಿಂಟ್ ಟೈಮಿಂಗ್ ಒಂದು ಒಂದೇ ಸರಿ ತಮ್ಮ ತಗೋತಿದ್ದಾರೆ. K2 ಇದು KYCದು ಅದು K2 ಕೊಡ್ತೀವಿ ಅಂತ ಅಪ್ರೂವಲ್ ಆಗಿದೆ. ಅದು ಸುಮಾರು 8 ವರ್ಷದ ಸರ್ ಅದು ಬಾಕಿ ಬರಬೇಕಾಗಿದೆ KYC. ಅದು ದುಡ್ಡ ಹೋದ ಸರಿ ನಾವು ಜನವರಿ 6ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡೋದು. ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಮತ್ತು ಇವ್ರನ್ನ ಬಂದು ಸೆಂಟ್ರಲ್ ಮಿನಿಸ್ಟರ್ ವೇದಿಕೆ ಬರೋಕ್ಕಾಗಲಿಲ್ಲ. ಅವ್ರು ಅರ್ಜೆಂಟ್ ಪ್ರೈಮ್ ಮಿನಿಸ್ಟರ್ ಕೊಟ್ಟೋದ್ರು. ಅವತ್ತು ಅನೌನ್ಸ್ ಮಾಡಿದ್ರು ಮುನಿಯಪ್ಪ ಸರ್ ಕೊಡ್ಸೋಣ ಅಂತ. ಅದೆಲ್ಲ ಅಪ್ರೂವಲ್ ಆಗಿದೆ ಫೈನಾನ್ಸಿಂದ. ಈ ಕೆಲವು DD-ಗಳ ಕಡೆಯಿಂದ ಕೆಲವು ಮಾಹಿತಿಗಳು ಬರಬೇಕು. ಅದನ್ನು ತರಿಸ್ಕೊಂಡು ಅದೊಂದು ಸ್ವಲ್ಪ ಈ ಇದ್ರ ಜೊತೆ ಕಮಿಷನ್ ಜೊತೆ ಇಶ್ಯೂ ಮಾಡಿ ಅಂತ ಇದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ. ನಾವು ಲೆಟ್ರ್ ಕೊಡೋಕ್ಕೂ ಬಂದಿಲ್ಲ, ಮೊದಲನೇ ಸರಿ ಭೇಟಿ ಮಾಡೋಣ ಅಂತ ಬಂದಿದ್ದು. ಹಾಗಾಗಿ ಅದರಿಂದ 20 ದಿವಸ ನಿಮ್ಮದು 2 ಕಡೆ ಚಾರ್ಜ್ ಇರೋದು ಸ್ವಲ್ಪ ಬಿಸಿ. ನಾನೇ ಫೋನ್ ಮಾಡಿದೆ, ಫೋನ್ ಮಾಡಿದೆ, ನಿಮ್ಮ PA ಫೋನ್ ಮಾಡಿದ್ವಿ, ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ಸರ್. 8ರಿಂದ 8 ಗಂಟೆ ಅಂದರೆ ಮಧ್ಯೆ ಗ್ಯಾಪ್ ಇರ್ತಿತ್ತು, ರೆಸ್ಟ್ ಇತ್ತು. ಬಂದರೂ ಕೊಡ್ತಾ ಇದ್ರು ನಮ್ಮವ್ರು, ಯಾರು ಅವ್ರು ವಾಪಸ್ ಕಳಿಸ್ತಿರಲಿಲ್ಲ. ಅದು ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆ ಮಾಡಿದ್ರು, ಮೇಡಮ್ನವರೇ ಮಾಡಿದ್ರು. ಅದು ಯಾತಕ್ಕೆ ಅಂದರೆ ಲಾಸ್ಟ್ 2 ತಿಂಗಳು ಹಿಂದೆ ಆ ಸರ್ವರ್ ಪ್ರಾಬ್ಲಮ್ ಆಗ್ಬಿಡ್ತು. ಆ ಸೆಂಟ್ರಲ್ದು ಬಂದು 2 ಸರಿ ತಗೋಬೇಕಾಯ್ತಲ್ಲ, ಆಗ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ಮೇಡಮ್ನವ್ರು ಮಾಡಿದ್ದು. ಅದು ಮತ್ತೆ ನಾವು ರಿಕ್ವೆಸ್ಟನ್ನು ಕೊಟ್ಟಿದ್ದು ಒಂದು 6 ತಿಂಗಳಿಂದ. ಅದೇ ರೀತಿ ಮಾಡಿದ್ದಾರೆ. ಅದನ್ನು ಮಿನಿಸ್ಟರ್ ಜೊತೆ ಮಾತಾಡಿದೆ ನನಗೆ. ಆಯ್ತು ಹೇಳ್ತೀನಿ ಅಂತ. 10ವರೆಗಿದೆ. ಅದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆ, ಬೆಳಿಗ್ಗೆ 6ರಿಂದ 10 ಗಂಟೆ ಕೊಟ್ಟಿದ್ದಾರೆ. ಅದು ಬೇಕಾಗಿಲ್ಲ. ಬೆಳಿಗ್ಗೆ 7ರಿಂದ ರಾತ್ರಿ 8 ಗಂಟೆಗೆ 1 ಗಂಟೆ ಜಾಸ್ತಿ ಕೊಡಿಬೇಕು ಅಂತ ಹೇಳಿ. ಬೆಳಿಗ್ಗೆ ಟೈಮ್ ಹೆಂಗಾರ ಮಾಡ್ಬೋದು. ನೈಟ್ ಟೈಮು 10 ಗಂಟೆ ಆದರೂ ಬಂದು ಅಂಗಡಿ ಹತ್ರ ಗಲಾಟೆ ಮಾಡ್ತಾರೆ. ಆಮೇಲೆ ರಾತ್ರಿ 10 ಗಂಟೆ ಇರ್ತಾರೆ, ಇರ್ರಿ ಕೊಡೋ ಮೆಸೇಜ್ ಹಾಕ್ತಾರೆ. ಎಲ್ಲ ಇದರಲ್ಲೂ ಮೆಸೇಜ್ ಹಾಕ್ತಾರೆ. ಯಾರೋ ಪಬ್ಲಿಕರ್ಸು, ಇರ್ರಿ ಯಾಕೆ ಅರ್ಜೆಂಟ್ ಮಾಡ್ತೀರಿ, ರಾತ್ರಿ 10 ಗಂಟೆ ಗಂಟೆ ಕೊಡ್ತಾನೆ, ಬಾಗಿಲು ತೆಗಿಲಿ ಕೊಡ್ರಿ ಅಂತ ಅನ್ನೋದು ಇವೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಆ ಟೈಮ್ನ ಯಥಾಸ್ಥಿತಿ ಏನಿತ್ತು ಮಾಡಿ ಅದಕ್ಕೆ ಕೊಡಲೇಬೇಕು ಅಂತ ಅಂದರೆ ಬೆಳಿಗ್ಗೆ ಟೈಮ್ 1 ಗಂಟೆ 7 ಗಂಟೆಗೆ ಕೊಡಿ ಅಂತ ಹೇಳಿದ್ವಿ ಸರ್. 6 ಗಂಟೆ ಬದಲು 7 ಗಂಟೆ. ಸಾಯಂಕಾಲ 8 ಗಂಟೆಗೆ ಲಾಸ್ಟ್ ಮಾಡಲಿ. 10 ಗಂಟೆ ಹೌದು, 8 ಗಂಟೆಗೆ ಲಾಸ್ಟ್ ಮಾಡಿ ಸರ್. ಮೊದಲಿದ್ದು ಅಷ್ಟೇ ಸಮಯ. ಸರ್, ಇವತ್ತೊಂದು ಚರ್ಚೆ, ಪ್ರಮುಖವಾದಂಥ ಚರ್ಚೆ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದಿಂದ ಅಲಾಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲಾಟ್ಮೆಂಟ್ ಈ ತಿಂಗಳು 2 ಒಟ್ಟಿಗೆ ಕೊಡ್ತಾ ಇರೋದ್ರಿಂದ 2 ಸಾರಿ ತಮ್ಮ ತಗೋಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಆದೇಶ ಇದೆ. ಈಗ ನಮ್ಮವರು ಒಂದು 300ರಿಂದ 400 ಜನ ಸೇರಿದ್ದೀವಿ ಇಡೀ ರಾಜ್ಯದವರೆಲ್ಲ. ನಾವು ಆ ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ 10 kgನೂ ಕೇಂದ್ರದೇ ಅಲ್ವಾ, ಕೇಂದ್ರದ 10 kgನೂ ಆದಮೇಲೆ 10 kgಗೆ ಒಂದು ಸಾರಿ ತಗೊಂಡ್ರೆ ಆಗ್ತದಲ್ಲ. ನೀವು ಮಾತಾಡಿ ಅವ್ರ ಹತ್ರ, ಇಲ್ಲಾಂದರೆ ನಮಗೆ ಕಷ್ಟ ಆಗ್ತದೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಅಂತ ಮಾಡಿದ್ದಾರೆ, ಅದು ತುಂಬ ಸಮಸ್ಯೆ ಆಗ್ತದೆ ನಮಗೆ. ಮೊದಲಿದ್ದಂಥ ಟೈಮ್ನೇ ಮಾಡಿಕೊಡಿ. 1 ಗಂಟೆ ನಿಗದಿತ ಟೈಮ್ ಇದೆಯಲ್ಲ, ಅದರಿಂದ 1 ಗಂಟೆ ಹೆಚ್ಚು ಕಡಿಮೆ ಆಗಲ್ಲ. ರಾತ್ರಿ 10 ಗಂಟೆ ಗಂಟ ವಿತರಣೆ ಮಾಡೋದು ಕಷ್ಟ ಆಗ್ತದೆ ಅನ್ನೋದು ಅದೊಂದು. ನಿಮಗೆ ಕಮಿಷನ್ ಬಂದಿಲ್ಲ ಇನ್ನೂ ಸುಮಾರು 4 ತಿಂಗಳದು. ಅದು K2 ಇಂದ ಕೊಡಬೇಕು ಅಂತ ಸರ್ಕಾರದವರು ಸೀರಿಯಸ್ಸಾಗಿ ಮಾಡ್ತಾವ್ರೆ. ಅದರಿಂದ ಅರ್ಜೆಂಟಾಗಿ ಆ K2 ಮೂಲಕನೇ ಕೊಡಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾವ್ರೆ. KYCದೊಂದು ನಮಗೆ 11.25 ಕೋಟಿ ಬರಬೇಕದು. KYCದು ದುಡ್ಡು ಮಾಡಿರೋದು ಆಲೇ 7 ವರ್ಷ ಆಗಿದೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮಾಡಿದ್ದು. ಈಗ ಅದನ್ನು ಅರ್ಜೆಂಟು ಈ K2ನೇ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾಯಿದ್ದಾರೆ.
ತಾವು ನಿಯೋಗವೇನು ಹೋಗ್ತಾ ಇದ್ರಿ ಹಾ. ಏನು ನೆಕ್ಸ್ಟ್ ಹಿಂಗೆ ಅದೇನೇ ಈಗ ಟೈಮಿಂಗ್ ವ್ಯತ್ಯಾಸ ಆಗಿದೆ, ಸರಿಪಡಿಸಿ ಒಂದು ಮತ್ತು 2 ಸರಿ ತಮ್ಮಗಳನ್ನು ಸ್ಟಾಪ್ ಮಾಡಿ ಒಂದೇ ಸರಿ ತಗೊಳ್ಳಿ. ಈಗ ಕೇಂದ್ರ ಒಂದೇ ಕೊಡೋದ್ರಿಂದ ಒಂದೇ ಸರಿ ಸಾಕು, 2 ಸರಿ ತಗೊಳಕ್ಕೆ ಹೋದರೆ ಸರ್ವರ್ ಸಮಸ್ಯೆ ಆಗ್ತದೆ, ಇವೆಲ್ಲ ತೊಂದರೆ ಆಗ್ತದೆ ಅಂತ ಮನವಿ ಮಾಡಿದ್ದಾರೆ. ಅದನ್ನೇ ಚರ್ಚೆ ಮಾಡ್ತೀವಿ, ಈಗ ಏನಾಯ್ತು ನೋಡೋಣ. ಮಾಡಲಿಲ್ಲ ಅಂತಂದರೆ ನಮಗೆ ಅಂತಿಮ ತೀರ್ಮಾನ ಇನ್ನು ಅವ್ರು ಭೇಟಿ ಆದಮೇಲೆ ಅಂತಿಮ ತೀರ್ಮಾನ ನಾವು ಹೇಳ್ತೀವಿ. ಅಲ್ಲಿವರೆಗೂ ಒಳ್ಳೆಯ ರೀತಿಲೂ ಆದರೂ ಆಗ್ಬೋದು, ಇಲ್ಲ ಅಂತಂದರೆ ಬೇರೆ ಆದರೆ ನಾವು ಫೋನ್ ಮಾಡಿ ಕರೆಸ್ಕೊಂಡು ನಿಮ್ಗೆ ಉತ್ತರ ಕೊಡ್ತೀವಿ. ಸೊ ರಾಜ್ಯ ಮೂಲೆಗಳಲ್ಲಿ ಬಂದು ನಿಮ್ಮ ಇದು ಚರ್ಚೆ ಪಾಲ್ಗೊಂಡಿದ್ದಾರೆ. ಸೊ ಒಬ್ಬೊಬ್ಬರು ಒಂಥರ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಏನಾರ ಹೇಳಿ, ಅದು ಸುಪ್ರೀಂ ನಾವೇನೆ, ನಮ್ಮ ರಾಜ್ಯ ಕಮಿಟಿನೇ ಸುಪ್ರೀಮು. ನಾವು ಕರೆದಿದ್ರೆ ಇಷ್ಟೊಂದು ಜನ ಎಲ್ಲಿ ಬರ್ತಾರೆ, ಅವರೇ ತೀರ್ಮಾನ ಮಾಡ್ಕೊಳ್ಳೋದು ನಮ್ಮ ಹತ್ರಕ್ಕೆ ಯಾಕೆ ಬರ್ತಿದ್ರು? ಅದನ್ನು ಅವ್ರ ಮನವಿ ಹೇಳಿದ್ದಾರೆ, ಅವ್ರು ಪಾಲಿಸ್ಬೇಕಾದಂತ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮನ್ನ ರಾಜ್ಯ ಕಮಿಟಿಗೆ. ನಾವು ಅವ್ರು ಹೇಳ್ದ ನಾವು ಕೇಳಲೇಬೇಕಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಾರೆ.